ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಚಿಕನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಸಿಂಪಲ್ ಆಗಿರೋ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತೀರ. ಮತ್ತಿನ್ಯಾಕೆ ತಡ, ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದೆರಡು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರುವಂಥದ್ದು, ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಆಮೇಲೆ ಒಂದು ಟೊಮ್ಯಾಟೊ ಉದ್ದಕ್ಕೆ ಹೆಚ್ಕೊಂಡಿರುವಂಥದ್ದು, ಒಂದು 5-6 ಹಸಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಸಾಲ ಪದಾರ್ಥಗಳು ಕಲ್ಲು ಹೂವು, ಚಕ್ಕೆ, ಎಲೆ, ಚಕ್ರಮೊಗ್ಗು, ಒಂದು ಸ್ವಲ್ಪ ಕಾಳುಮೆಣಸು, ಲವಂಗ, ಕಸೂರಿ ಮೆಥಿ, ಮೊಸರು, ಚಿಕನ್ ಮಸಾಲ, ಅರಿಶಿನ ಪುಡಿ, ಖಾರ ಪುಡಿ, ಕೊತ್ತಂಬರಿ, ಜೀರಿಗೆ, ಸೋಂಪು, ತೆಂಗಿನಕಾಯಿ ತುರಿನ ಗ್ರೈಂಡ್ ಮಾಡಿ ಹಾಲು ತಕ್ಕೊಂಡಿರುವಂಥದ್ದು. ಏನೇನು ಬೇಕು ಅಂತ ನೋಡ್ಕೊಂಡು ಬಂದ್ವಲ್ಲ. ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಇಲ್ಲಿ ನಾನೊಂದು 500-600 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಮೊಸರು, ಇವನ್ನೆಲ್ಲ ಹಾಕಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಯಾಕಂದರೆ ಉಪ್ಪು ನಾವು ಇಲ್ಲೇ ಹಾಕಿರ್ತೀವಿ, ಹಾಗಾಗಿ ಚಿಕನ್ನ ಮಾಂಸ ಕೂಡ ಇಲ್ಲೇ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಮೊಸರು ಹಾಕೋದ್ರಿಂದ ಚಿಕನ್ ಮಾಂಸ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಮತ್ತು ಅರಿಶಿನ ಹಾಕೋದ್ರಿಂದ ಅದರಲ್ಲೇನು ಮಾಂಸದ ಹಸಿ ಸ್ಮೆಲ್ ಇರುತ್ತೆ ಅದು ಹೋಗುತ್ತೆ. ಹಾಗಾಗಿ ಸಾಂಬಾರಲ್ಲಿ ಮಾಂಸದ ಹಸಿ ಸ್ಮೆಲ್ಲು ಬರಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಸರಿ, ಹಾಗಾದರೆ ಮುಂದಕ್ಕೆ ಹೋಗೋಣ. ಮೊದಲಿಗೆ ಒಂದು ತವಾನ ಸ್ವಲ್ಪ ಬಿಸಿಗಿಟ್ಟು ಒಂದು 2 ಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ. ಇದಕ್ಕೇ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಇವೆಲ್ಲ ಪೌಡ್ರ್ ಸಪ್ರೇಟ್ ಮಾರ್ಕೆಟಲ್ಲಿ ಸಿಗುತ್ತೆ, ಅದಕ್ಕಿಂತ ನಾವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇದನ್ನು ತಣದ ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇದಾದಮೇಲೆ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಬಿಸಿಗಿಡೋಣ. ನಾನ್ ವೆಜ್ ಇರಲಿ ಯಾವುದೇ ಇರಲಿ, ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 4-5 ಸ್ಪೂನು ಅಡುಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಕಸೂರಿ ಮೆಥಿ ಒಂದನ್ನು ಬಿಟ್ಟು ಆಗಲೇ ತೋರಿಸಿದಂಥ ಗರಂ ಮಸಾಲ ಪದಾರ್ಥಗಳನ್ನು ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಮಾಡ್ಕೋಬೇಕಂತಿಲ್ಲ. ಹಾಗೆ ನಾನು ಸ್ವಲ್ಪ ಆಡಿಸ್ಕೊಳ್ಳೋಣ. ಈಗ ಅದು ಎಣ್ಣೆಯಲ್ಲಿ ಅದ್ರ ಘಮ ಎಲ್ಲ ಬಿಟ್ಕೊಡುತ್ತೆ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಂಡು ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಏನು ಫ್ಲೇವರ್ ಇದೆ ಅದೆಲ್ಲ ಈರುಳ್ಳಿಗೆಲ್ಲ ಸಿಗಬೇಕು, ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಡೋಣ. ಈ ಗ್ಯಾಪಲ್ಲಿ ಆಗಲೇ ಹೇಳಿದ್ದೆ ಅಲ್ವಾ, ಶುಂಠಿ ಬೆಳ್ಳುಳ್ಳಿ, ಅದನ್ನು ಜಜ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಪೇಸ್ಟ್ ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ, ಡೈರೆಕ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾವೇ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಿಕ್ಸಿ ಕೂಡ ಹಾಕಿ ಪೇಸ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಈ ಥರ ಜಜ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಪೇಸ್ಟು ಬಂದಿದೆ. ಈಚೆ ಕಡೆ ನಮ್ಮದು ಈರುಳ್ಳಿ ಕೂಡ ಬೇಯ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಹಾಗೆ ಮಧ್ಯೆ ಇದನ್ನು ಕೂಡ ಸ್ವಲ್ಪ ಆಡಿಸ್ಕೊತಾ ಇರಬೇಕು ಈರುಳ್ಳಿ, ಇಲ್ದಿದ್ರೆ ಅಡಿ ಹಿಡಿದುಬಿಡುತ್ತೆ. ಈರುಳ್ಳಿ ಈಗ ಬೆಂದಿದೆ. ಇದಕ್ಕೆ ಹಸಿಮೆಣಸು ಆ್ಯಡ್ ಮಾಡ್ಕೊಳ್ಳೋಣ.
ಹಸಿಮೆಣಸು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಬೆಂದಿದೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಚಿಕನಿಗೆ ಕೂಡ ಉಪ್ಪು ಹಾಕಿರ್ತೀರ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಫ್ಲೇಮ್ ಹೈ ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ನೀರಲ್ಲೇ ಬೇಯಬೇಕು. ನೀರು ಮತ್ತು ಎಣ್ಣೆ ಎಲ್ಲ ಇರೋದ್ರಿಂದ ತಳ ಹಿಡಿಯುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಈರುಳ್ಳಿ ಕೂಡ ಬೇಗ ಬೇಯುತ್ತೆ. ಈಗ ಇಷ್ಟು ಬೆಂದಿದೆ. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋ ತನಕ ವೇಟ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಈಗ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ಕಾಯಿ ಹಾಲು ಹಾಕಬೇಕು. ಕಾಯಿ ಹಾಲಲ್ಲಿ ಚಿಕನ್ ಬೇಯಿಸೋದ್ರಿಂದ ಚಿಕನ್ನ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಬರೀ ನೀರಲ್ಲಿ ಬೇಯಿಸೋಕ್ಕಿಂತನೂ ಕಾಯಿ ಹಾಲಲ್ಲಿ ಬೇಯಿಸಿದರೆ ಚಿಕನ್ನ ಟೇಸ್ಟ್ ಡಬಲ್ ಆಗುತ್ತೆ. ಒಂಥರ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈಗ ಕಾಯಿ ಹಾಲು ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಕುದಿಯೋ ತನಕ ವೆಯ್ಟ್ ಮಾಡೋಣ. ಈಗ ಕುದಿ ಬಂದಿದೆ. ಈಗ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಕೊಂಡಿರೋಂಥದ್ದು ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದು ಸಹ ಇವೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಬೆಂದರೆ ಮಾತ್ರ ಚೆನ್ನಾಗಿರುತ್ತೆ. ಈಗ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಆಗಲೇ ತೋರಿಸಿದಂಥ ಕೊತ್ತಂಬರಿ, ಜೀರಿಗೆ, ಸೋಂಪು ಅದನ್ನೇ ಪೌಡ್ರ್ ಮಾಡ್ಕೊಂಡಿರೋದು. ಆಮೇಲೆ ಖಾರದ ಪುಡಿ, ಚಿಕನ್ ಮಸಾಲ ಇವನ್ನೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಕರಿದು ಕಲರ್ ಹೇಗೆ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಘಮ ಬರ್ತಾ ಉಂಟು. ಈಗ ಇನ್ನೊಂದು ಸ್ವಲ್ಪ ಕುದೀಲಿ. ಕುದ ನಂತರ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಮಿನಿಟ್ಸ್ ಹೀಗೆ ಕುದಿಯೋಕ್ಕೆ ಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಂಡಿದೆ ಅಂತಂದರೆ ಮಸಾಲೆ ಎಲ್ಲ ಬೆಂದಿದೆ ಅಂತ ಅರ್ಥ. ಇನ್ನೇನು ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ನಮ್ಮ ಚಿಕನ್ ಕರಿ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರ. ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಕೊಟ್ಟರೆ ವಾಹ್, ಅದ್ಭುತ, ಸೂಪರಾಗಿರುತ್ತೆ ಚಿಕನ್ ಕರಿ. ಇದು ರೈಸ್ ಜೊತೆ, ರೋಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.